ಆಮೇಲೆ ಮಹಾರಾಷ್ಟ್ರ 1.7, ಆಮೇಲೆ ಆಂಧ್ರ ಪ್ರದೇಶ 1.7, ತಮಿಳುನಾಡು 1.8, ಕೇರಳ 1.8, ತೆಲಂಗಾಣ 1.8, ಪಂಜಾಬ್ 1.8, ವೆಸ್ಟ್ ಬೆಂಗಾಲ್ 1.6. ಇವಾಗ ಇಂಟರ್ನ್ಯಾಷನಲಿ ನಾವು ನೋಡಿದ್ರೆ ಸೌತ್ ಕೊರಿಯಾ, ಸಿಂಗಾಪುರ್, ಹಾಲೆಂಡ್ ಇವೆಲ್ಲ ಲೋವೆಸ್ಟ್, ಚೈನಾ, ಜಪಾನ್ ಲೋವೆಸ್ಟ್ ಫರ್ಟಿಲಿಟಿ ರೇಟ್ ಇರುವ ದೇಶಗಳು. ಅದಕ್ಕೆ ಏನಂತ ಇದ್ದಾರೆ ಅಂದರೆ ಕಂಟ್ರೀಸ್ ವಿತ್ ಸೀನಿಯರ್ ಸಿಟಿಜನ್ಸ್ ಅಂತ. ಇವಾಗ ಜಪಾನ್ನಲ್ಲಿ ಏನಿದೆಯಲ್ಲ, ಆವರೇಜ್ ಪಾಪ್ಯುಲೇಷನ್ ಏಜ್ ಏನಿದೆಯಲ್ಲ ಅಬೋವ್ 50 ಇದೆ. ನಮ್ಮ ಇಂಡಿಯಾನಲ್ಲಿ ಆವರೇಜ್ ಪಾಪ್ಯುಲೇಷನ್ ರೇಟ್ ಏನಿದೆಯಲ್ಲ 25 ಇದೆ. ಇವಾಗ ಪ್ರೆಸೆಂಟ್ಲಿ ನಮ್ಗೇನು ಯೂತ್ ಇದೆಯಲ್ಲ ತುಂಬ ಅದು ಪವರ್ಫುಲ್, ಬಟ್ ಅದನ್ನು ನಾವು ಕರೆಕ್ಟಾಗಿ ಯೂಟಿಲೈಸ್ ಮಾಡ್ತಾ ಇಲ್ಲ. ಸೊ ಚೈನಾನಲ್ಲಿ ಕೂಡ ಅಗೇನ್ ಇವಾಗ ಪಾಪ್ಯುಲೇಷನ್ ಜಾಸ್ತಿ ಇದ್ರೂ ಅವ್ರಿಗೆ ಮುಂದೆ ಮಕ್ಕಳು ಮಾಡ್ತಾ ಇಲ್ಲ. ಮಲ್ಟಿಪಲ್ ರೀಸನ್ಸ್ ಇರ್ಬೋದು. ಎಷ್ಟೋ ಜನ ಏನು ಹೇಳ್ತಾ ಇದ್ದಾರೆ, ಯಾಕ್ರಿ ಮಕ್ಕಳು ಬೇಡ? ಅಯ್ಯೋ ಸರ್, ಎಷ್ಟು ಕಾಸ್ಟ್ಲಿ ಲೈಫ್ ಸರ್, ಒಂದೇ ಮಕ್ಕಳಿಗೆ ಒಳ್ಳೆ ಸ್ಕೂಲ್ಗೆ ಹಾಕಬೇಕು, ಒಳ್ಳೆ ರೀತಿ ಅವನಿಗೆ ಒಂದು ಒಳ್ಳೆ ಲೈಫ್ ನಾವು ಕೊಡಬೇಕಂದ್ರೆ ಅದಕ್ಕೆ ಆಗ್ತಾ ಇಲ್ಲ, ಎರಡು ಯಾರು ಮಾಡಬೇಕು ಅಂತ. ಅಯ್ಯೋ ಸರ್, ನಾವು ಇರೋದೇ ಇಬ್ಬರು ಗಂಡ ಹೆಂಡ್ತಿ ಸಿಟಿನಲ್ಲಿ, ಎರಡೆರಡು ಮಕ್ಕಳು ಮಾಡಿಬಿಟ್ಟು ಯಾರು ನೋಡ್ತಾರ ಮಕ್ಕಳಿಗೆ? ಎಲ್ಲೋ ಒಂದು ಸ್ಕೂಲ್ನಲ್ಲಿ ಬಿಟ್ಟು ಹೋಗಬೇಕಾಗುತ್ತೆ. ಇವತ್ತು ನಾಳೆ ನೀವೇ ನೋಡ್ತಿರಲ್ಲ ಸರ್, ಯಾರಿಗೆ ಟೈಮ್ ಇಲ್ಲ. ಅಯ್ಯೋ ಸರ್, ಕಮಿಟ್ಮೆಂಟ್ ಜಾಸ್ತಿ ಸರ್, ನನಗೆ ಸಾಲ ಜಾಸ್ತಿ ಆಗಿಬಿಟ್ಟಿದೆ. ಈಗ ಆಲ್ರೆಡಿ ಒಂದು ಮಗು ಇದೆ, ಮತ್ತೆರಡು ಮಗು ಅಂದರೆ ಮತ್ತು ಏನು ಮಾಡಬೇಕು? ಒಂದು ವೈಫಿಗೆ ಡ್ಯೂಟಿ ಬಿಡಿಸ್ಬೇಕು, 3 ವರ್ಷ 4 ವರ್ಷ ಅವ್ರ ಮಗು ದೊಡ್ಡ ಆಗೋವರೆಗೆ ಮನೆಯಲ್ಲಿ ಇರಬೇಕು. ಇವೆಲ್ಲ ರೀಸನ್ದಿಂದ ಫರ್ಟಿಲಿಟಿ ಡ್ರಾಪ್ ಆಗ್ತಾ ಇದೆ. ಸೊ ಇದು ಒಂದು ಓವರ್ ಆಲ್ ಸಿನಾರಿಯೋ ಕೊಟ್ಟಿದೆ, ಇಂಟರ್ನ್ಯಾಷನಲಿ, ನಮ್ಮ ನ್ಯಾಷನಲಿ ಮತ್ತು ನಮ್ಮ ಸ್ಟೇಟ್ ವೈಸ್. ಇವಾಗ ಇದನ್ನು ಇಂಪ್ರೂವ್ ಮಾಡಬೇಕಾದ್ರೆ ಏನೇನು ಮಾಡ್ಬೋದಪ್ಪ? ಬಿಕಾಸ್ ದಿಸ್ ಈಸ್ ನಾಟ್ ಎ ಗುಡ್ ಸೈನ್. ನಿಮ್ಮ ಹತ್ರ ದೊಡ್ಡ ಬಂಗ್ಲೆ ಇದೆ, ಬಟ್ ಮುಂದೆ ಮಗುನೇ ಇಲ್ಲ ಅಂದ್ರೆ ಆ ಬಂಗ್ಲೆ ಯಾರಿಗೆ ಕೊಡ್ತೀರಾ? ನಿಜಾನಾ? ಯಾಕಂದರೆ ಎಷ್ಟೋ ದೊಡ್ಡ ದೊಡ್ಡ ಫ್ಯಾಮಿಲಿನಲ್ಲಿ ಅದೇ ನಡೀತಾ ಇದೆ ಇವಾಗ ಬೆಂಗಳೂರಿನಲ್ಲಿ. ನಾನು ನೋಡ್ತೀನಿ, ಜಯನಗರ ಇರಲಿ, ಬಸವನಗುಡಿ ಇರಲಿ, ಆಮೇಲೆ ಈ ಕಡೆ ಬನಶಂಕರಿ ಇರಲಿ, ಹಳೇ ಏರಿಯಾಗಳಿಲ್ಲಿ ಅಲ್ಲಿ ಮನೆ ಅಂದರೆ 100 ಅಡಿಗೆ 100 ಅಡಿ, 1000 ಸ್ಕ್ವೇರ್ ಫೀಟು, 1500 ಸ್ಕ್ವೇರ್ ಫೀಟು. ಮಗ ಒಬ್ಬನೇ ಇದ್ದಾನೆ, ಕ್ಯಾನಡಾನಲ್ಲಿ ಇದ್ದಾನೆ, US ನಲ್ಲಿ ಇದ್ದಾನೆ, ಆಸ್ಟ್ರೇಲಿಯಾನಲ್ಲಿ ಇದ್ದಾನೆ, ಜರ್ಮನಿನಲ್ಲಿ ಇದ್ದಾನೆ. ಇಲ್ಲಿ ಇಬ್ಬರು ತಂದೆ ತಾಯಿ ಇರ್ತಾರೆ, ಅಥವಾ ತಂದೆ ಏನಾದರೂ ಕೋವಿಡ್ ಟೈಮ್ನಲ್ಲಿ ಇದ್ದರೆ ತಾಯಿ ಒಬ್ಬಕಿನೇ ಅಷ್ಟು ದೊಡ್ಡ ಮನೆಯಲ್ಲಿ ಇರ್ತಾರೆ, ಯಾರಾದರೂ ಒಬ್ಬರು ಹೆಲ್ಪರ್ ಇರ್ತಾರೆ ಅವ್ರ ಹತ್ರ. ಅಷ್ಟು ದೊಡ್ಡ ಮನೆ ಯಾರೂ ಇಲ್ಲ. ಅಲ್ಲಿ ಯಾರು ಮಗ ಇದ್ದಾನಲ್ಲ ಕ್ಯಾನಡಾನಲ್ಲಿ, ಅವನು ಇನ್ನೂ ಮದುವೆ ಇಲ್ಲ, ಅವನಿಗೆ 35 ವರ್ಷನೋ 36 ವರ್ಷನೋ. ಈಗ ಮುಂದೆ ಮದುವೆ ಆದಮೇಲೆ ಮಕ್ಕಳು ಆಗುತ್ತೆ ಅಂತಲೂ ಗ್ಯಾರಂಟಿ ಇಲ್ಲ. ಆಮೇಲೆ ಇಷ್ಟು ದೊಡ್ಡ ಯಾರಿಗೆ ಕೊಡ್ತಾರೋ ಗೊತ್ತಿಲ್ಲ. ಈಗೇನು ನಡೀತಾ ಇದೆ? ಸೊ ಇದನ್ನು ಇಂಪ್ರೂವ್ ಮಾಡಬೇಕಂದ್ರೆ ಏನೇನು ಮಾಡಬಹುದು? ಫಸ್ಟ್, ಅರ್ಲಿ ಮ್ಯಾರೇಜಸ್. ಬೇಗ ಮದುವೆ ಮಾಡಬೇಕು. ಬೇಗ ಮದುವೆ ಮಾಡೋದು ಏನು ಲಾಜಿಕ್ ಸರ್ ಅಂದರೆ, ಇವತ್ತು ನಾಳೆ ಸ್ವಲ್ಪ ಯುರೋಪಿಯನ್ ಕಂಟ್ರೀಸ್ ಏನು ಮಾಡಿದ ಅಂದರೆ, ಇವಾಗ ನೀವು ವಾರನಲ್ಲಿ 3 ದಿನ ವರ್ಕ್ ಫ್ರಮ್ ಹೋಮ್ ಮಾಡಿ, ಇವನ್ ಗೌರ್ಮೆಂಟ್ ವರ್ಕು 3 ದಿನ ವರ್ಕ್ ಫ್ರಮ್ ಹೋಮ್ ಮಾಡಿ, ಒಂದು 3 ದಿನ ಆಫೀಸ್ ಬನ್ನಿ. ಯು ಸ್ಪೆಂಡ್ ಕ್ವಾಲಿಟಿ ಟೈಮ್ ವಿತ್ ಯುವರ್ ವೈಫ್ ಆರ್ ಸ್ಪೌಸ್ ಅಂತ. ಯಾಕೆ ಹೇಳ್ತಾರೆ ಅಂದರೆ, ಗಂಡ ಹೆಂಡತಿ ಒಳಗಡೆ ಇವತ್ತು ನಾಳೆ ಇಂಟಿಮೆಸಿನೇ ಇಲ್ಲ. ಇವರು ಒಂದು ಆಫೀಸ್ನಲ್ಲಿ ಕೆಲಸ ಮಾಡ್ತಾರೆ, ಅವರು ಅವನ ಆಫೀಸ್ನಲ್ಲಿ ಕೆಲಸ ಮಾಡ್ತಾರೆ, ಇಡೀ ದಿನ ಕೆಲಸ ಮಾಡಿ ಟಯರ್ಡ್ ಆಗಿದ್ದಿರ್ತಾರೆ. ಸಾಯಂಕಾಲ ಇಬ್ಬರು ಮನೆಗೆ ಬಂದು ಊಟ ಮಾಡಿ ಮಲಗಿದ್ರು. ಸೊ ಇಬ್ಬರು ಒಳಗಡೆ ಯಾವುದೋ ಕೋಜಿ ರಿಲೇಷನ್ಶಿಪ್ಪೇ ಇಲ್ಲ. ಅದಕ್ಕೆ ಯುರೋಪ್ಸ್ನಲ್ಲಿ ಫಿನ್ಲ್ಯಾಂಡ್ ಆಗಲಿ, ಸ್ಕಾಟ್ಲ್ಯಾಂಡ್ ಆಗಲಿ, ನ್ಯೂಜಿಲೆಂಡ್ ಆಗಲಿ, ಅವ್ರಿಗೆ ಏನಾಗಿದೆ, ಇವಾಗ ಪಾಪ್ಯುಲೇಷನ್ ತುಂಬ ಡ್ರಾಪ್ ಆಗ್ತಾ ಇದೆ.
ಕಂಟ್ರಿ ಯಾರು ಆಳಿಸ್ಬೇಕು ಎಲ್ಲ ಮೈಗ್ರೇಟ್ ಹೊರಗಡೆಯಿಂದ ಬಂದಿದ್ದವರು, ಅವ್ರ ಪಾಪ್ಯುಲೇಷನ್ ಜಾಸ್ತಿ ಆಗಿಬಿಟ್ಟಿದೆ. ಇವಾಗ ನೀವು ಬ್ರಿಟನ್ ನೋಡಿ, ಇವಾಗ ಲಂಡನ್ ನೋಡಿ ಹೆಂಗಾಗಿದೆ ಅಂದರೆ, ಆ ಲೋಕಲ್ಗಿಂತ ಹೊರಗಡೆಯಿಂದ ಬಂದಿದ್ದವರು ಮೈಗ್ರೇಟ್ಸೇ ಜಾಸ್ತಿ ಜನ ಇದ್ದಾರೆ ಈಗ. ಹಂಗಾಗಿ ಅವ್ರು ಏನು ಮಾಡ್ತಾರೆ, ರಜೆ ತಗೋತಾ ಇದ್ದಾರೆ. ಹೋಗಪ್ಪ ಮನೆಗೆ ಹೋಗು, ಒಂದು ಹೆಂಡತಿ ಜೊತೆ ಒಳ್ಳೆ ಲೈಂಗಿಕ ಕ್ರಿಯೆ ಮಾಡು, ಒಂದು ಮಗು ಮಾಡು ಅಂತ. ನಮಗೆ ಮಗು ಬೇಕಾಗಿದೆ, ನಮ್ಮ ಪಾಪ್ಯುಲೇಷನ್ ಉಳಿಸ್ಬೇಕು, ನಮ್ಮ ಜನ ಉಳಿಬೇಕು. ಆದ್ರೂ ರೆಡಿ ಇಲ್ಲ ಜನ ಮಾಡೋಕ್ಕೆ. ಸೊ ಫಸ್ಟು ಅರ್ಲಿ ಮದುವೆ ಈಸ್ ವೆರಿ ಇಂಪಾರ್ಟೆಂಟ್. ಸೆಕೆಂಡ್, ಮದುವೆ ಆದಮೇಲೆ ಏನು ಹೊಸ ಟ್ರೆಂಡ್ ಇದೆಯಲ್ಲ, 1-2 ವರ್ಷ ಬೇಡ, ಶೆಟಲ್ ಆಗೋಣ, ಫ್ಯಾಮಿಲಿ ಶೆಟಲ್ ಆಗಲಿ, ಇಮ್ಮಿಡಿಯೇಟ್ಲಿ ಒಂದು ಮಗು ಮಾಡ್ಕೋಬೇಕು ಫಸ್ಟ್. ಮುಂಚೆ ಇತ್ತಲ್ಲ, ಮದುವೆ ಆದ ತಕ್ಷಣ 1 ವರ್ಷ ಆಯಿತು, 1 ವರ್ಷ ಆಯ್ತಂದರೆ ಏನು ಗುಡ್ ನ್ಯೂಸ್ ಇಲ್ಲವಲ್ಲ, ಯಾವಾಗ ನಮಗೆ ಸ್ವೀಟ್ ಕೊಡ್ತೀಯಾ, ಟಾಂಟ್ ಹೊಡೋರು ಹಿಂಗೆಲ್ಲ ವಯಸ್ಸಾಗಿದ್ದವರು ಅಥವಾ ಸ್ವಲ್ಪ ಸೀನಿಯರ್ ಆಂಟೀಸ್ಗಳು, ಅಂಕಲ್ಸ್ಗಳು, ಅವ್ರಿಗೆ ಸ್ವಲ್ಪ ಭಯದಿಂದ ಇವ್ರ ಮಕ್ಕಳು ಇದು ಹಡಿತಿದ್ರು. ಈಗ ಅದೂ ಆಗ್ತಾ ಇಲ್ಲ. ಸೊ ಫಸ್ಟು ಅರ್ಲಿ ಮ್ಯಾರೇಜಸ್, ಸೆಕೆಂಡ್ ಮದುವೆ ಆದ ತಕ್ಷಣ ಒಂದು ಮಗು ಮಾಡಬೇಕು. ಆಮೇಲೆ ಅರ್ಲಿ ಏಜ್ನಲ್ಲಿ ಫರ್ಟಿಲಿಟಿ ರೇಟ್ ತುಂಬ ಚೆನ್ನಾಗಿರುತ್ತೆ. 20-25 ವರ್ಷ ಒಳಗಡೆ AMS ತುಂಬ ಸ್ಟ್ರಾಂಗ್ ಇರುತ್ತೆ. ಫಿಮೇಲ್ಸ್ ಬಾಡಿನಲ್ಲಿ AMS ತುಂಬ ಸ್ಟ್ರಾಂಗ್ ಇರುತ್ತೆ, ಎಗ್ ಕ್ವಾಲಿಟಿ ತುಂಬ ಫೈನ್ ಇರುತ್ತೆ. ಆ ಟೈಮ್ನಲ್ಲಿ ಗರ್ಭಧಾರಣೆ ಆದರೆ ಆಗುವ ಮಕ್ಕಳು ಹೆಲ್ದಿ ಹುಡ್ತಾರೆ. ನೀವು 30 ಆದಮೇಲೆ ಮಗು ಮಾಡ್ತೀನಿ ಅಂದರೆ ಆದ್ರೂ ಸ್ವಲ್ಪ ಆಗುತ್ತೆ, ಬಟ್ ಅವು ಡಿಫೆಕ್ಟೆಡ್ ಪೀಸ್ಗಳು, ಹೆಲ್ತ್ ಇಶ್ಯೂಸ್ಗಳು. ಯಾಕಂದರೆ ನಾವು ಜಮೀನಲ್ಲಿ ಎಷ್ಟು ಹೈ ಕ್ವಾಲಿಟಿ, ಒಳ್ಳೆ ಕ್ವಾಲಿಟಿ ಬೀಜ ಹಾಕ್ತೀವಿ, ಒಂದು ತೊಗರಿ ಅಂತ ತಿಳ್ಕೊಳ್ಳೋಣ, ಎಷ್ಟು ಒಳ್ಳೆ ಕ್ವಾಲಿಟಿ ತೊಗರಿ ಹಾಕ್ತೀವಿ ಅಂದರೆ ಅಷ್ಟೇ ಒಳ್ಳೆ ಕ್ವಾಲಿಟಿ ನಮಗೆ ಫಸಲ್ ಬರುತ್ತೆ. ವೀಕ್ ಆಗಿಬಿಟ್ರೆ ಫಸಲ್ ಎಲ್ಲಿಂದ ಚೆನ್ನಾಗಿ ಬರುತ್ತೆ? ಎರಡನೇ. ಮೂರನೇದು, ಆಮೇಲೆ ಬರ್ತಾ ಬರ್ತಾ ಏನಾಗಬೇಕಂದ್ರೆ, ಎಷ್ಟೋ ಜನ ಇದು ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಇದೆ, ಸ್ವಲ್ಪ ಇಂಟರ್ ಕಾಸ್ಟ್ ರಿಲಿಜನ್ಸ್ ಮದುವೆ ಸ್ಟಾರ್ಟ್ ಆಗಬೇಕು. ಇಂಟರ್ ಕಾಸ್ಟ್ ಇರ್ಬೋದು, ಇಂಟರ್ ರಿಲಿಜನ್ ಇರ್ಬೋದು. ಯಾಕಂದರೆ ನಾವು ಗೌಡ್ರನಲ್ಲಿನೇ ಕೊಡ್ತೀವಿ, ನಾವು ಲಿಂಗಾಯತ್ನಲ್ಲಿ ಕೊಡ್ತೀವಿ ಅಂತ ನೋಡಿಬಿಟ್ಟು ಫರ್ಟಿಲಿಟಿ ಡ್ರಾಪ್ ಆಗ್ತಾ ಇದೆ. ಬಸವೇಶ್ವರು 12ನೇ ಸೆಂಚುರಿನಲ್ಲಿನೇ ಅವಾಗೇ ಅವ್ರು ಹೇಳಿದರು, ಅಂತರ್ಜಾತೀಯ ವಿವಾಹ ಮಾಡ್ಕೊಳ್ಳಿ ಅಂತ. ಅವ್ರಿಗೆ ಗೊತ್ತಿತ್ತು ಮುಂದೆ ಹೋಗ್ಬಿಟ್ಟು ಹಿಂಗೆ ಆಗೋದಿತ್ತಂತ. ಇಲ್ಲ ನಮ್ಮ ಪ್ರೆಸ್ಟೀಜ್, ನಾವು ಹಂಗೆ ಹಿಂಗೆ ಅಂತ ಹೇಳಿ ಈಗ ಮಕ್ಕಳೇ ಆಗ್ತಾ ಇಲ್ಲಲ್ಲ. ಸೊ ಅದು ಒಂದು ಸ್ಟಾರ್ಟ್ ಆಗಬೇಕು. ಅದರ ಜೊತೆಗೆ ಇಬ್ಬರು ಗಂಡ ಹೆಂಡತಿ ವರ್ಕಿಂಗ್ ಇದ್ರೂ ಸ್ವಲ್ಪ ಫಿಸಿಕಲಿ ನೀವು ಫಿಟ್ ಇರಬೇಕು. ತಮ್ಮ ಬಾಡಿಗಾಗಿ ಸ್ವಲ್ಪ ಟೈಮ್ ಕೊಡಿ. ಕಂಪನಿಗೆ ಎಷ್ಟು ಡೆಡಿಕೇಟೆಡ್ಲಿ ಟೈಮ್ ಕೊಡ್ತೀರಲ್ಲ, ಅಷ್ಟೇ ಈಗ ನಿಮ್ಮ ಬಾಡಿನೂ ಒಂದು ಇನ್ವೆಸ್ಟ್ಮೆಂಟ್, ಅದಕ್ಕೂ ಟೈಮ್ ಕೊಡಿ. ಪುರುಷರಲ್ಲಿ ಯಂಗರ್ ಏಜ್ನಲ್ಲಿ ಎರೆಕ್ಟೈಲ್ ಡಿಸ್ಫಂಕ್ಷನ್, ನಿಮೂರ್ ದೌರ್ಬಲ್ಯತೆ, ಪ್ರೀಮ್ಯಾಚರ್ ಎಜಾಕ್ಯುಲೇಷನ್, ಶೀಘ್ರಸ್ಖಲನ, ಇವೆಲ್ಲ ಸಮಸ್ಯೆ ಯಂಗರ್ ಏಜ್ನಲ್ಲಿ ಬರ್ತಾ ಇದೆ. ಅದು ಬರಬಾರ್ದಂದ್ರೆ ಫಿಸಿಕಲಿ ಸ್ಟ್ರಾಂಗ್ ಇರಬೇಕು, ವ್ಯಾಯಾಮ ಮಾಡಬೇಕು, ನಿದ್ದೆ ಕರೆಕ್ಟಾಗಿ ಮಾಡಬೇಕು, ಒಳ್ಳೆ ಆಹಾರ ತಗೋಬೇಕು, ಸ್ಟ್ರೆಸ್ ಕಡಿಮೆ ಮಾಡ್ಕೋಬೇಕು. ಆಯಿತಾ? ಆಮೇಲೆ ಎಷ್ಟೋ ಜನ ಒಂದೇ ಮಗುನಲ್ಲಿ ಸಾಕಂತ ಹೇಳ್ತಾ ಇದ್ದಾರೆ. ಅದು ಬದಲಾಯಿಸಬೇಕು. ನಾನು ಇರ್ರೆಸ್ಪೆಕ್ಟಿವ್ ಆಫ್ ಕಮ್ಯುನಿಟಿ ಹೇಳ್ತಾ ಇದ್ದೀನಿ. ನಾವು ಬರೀ ಯಾವುದೋ ಒಂದು ಕಮ್ಯುನಿಟಿ ಅಂತ ಹೇಳ್ತಾ ಇಲ್ಲ. ಅದು ಹಿಂದೂಸ್ ಇರಬಹುದು, ಅದು ಸಿಖ್ಸ್ ಇರ್ಬೋದು, ಅದು ಕ್ರಿಶ್ಚಿಯನ್ಸ್ ಇರ್ಬೋದು, ಅಥವಾ ಮುಸ್ಲಿಮ್ಸ್ ಇರ್ಬೋದು. ಸ್ವಲ್ಪ ಗ್ರೂಪ್ ಏನು ಹೇಳ್ತಾರೆ, ಬೇರೆ ಕಮ್ಯುನಿಟಿ ಅವ್ರ ಜನ ಜಾಸ್ತಿ ಆಗ್ತಾ ಇದೆ, ನಮ್ಮ ಪಾಪ್ಯುಲೇಷನ್ ಕಡಿಮೆ ಆಗ್ತಾ ಇದೆ. ಇಲ್ವೇ ಇಲ್ಲ, ಎಲ್ಲ ಕಮ್ಯುನಿಟಿನಲ್ಲಿ ಡ್ರಾಪ್ ಆಗಿದೆ. 1990ಸ್ನಲ್ಲಿ ಆವರೇಜ್ ಒಂದು ಮುಸ್ಲಿಂ ಮಹಿಳೆ ಆವರೇಜ್ 4-5 ಮಕ್ಕಳು ಹಡಿತಿದ್ರು. ಬಟ್ ಇವಾಗ 2 ಅಥವಾ 1. ಸೇಮ್ ಡಾಟಾ ಇನ್ ಹಿಂದೂಸ್, ಕ್ರಿಶ್ಚಿಯಾನಿಟಿಲಿ ಮತ್ತು ಡೇಟಾ ಏನಿದೆ ಕಡಿಮೆ ಆಗ್ತಾ ಇದೆ. ಇವಾಗ ಅದು ಕನ್ವರ್ಷನ್ ಆಗಿ ಅದು ಕ್ರಿಶ್ಚಿಯನ್ ಆಗಿದ್ದು ಅದು ಮಾತು ಬೇರೆ. ಬಟ್ ಯಾರು ಆಲ್ರೆಡಿ ಎಕ್ಸಿಸ್ಟಿಂಗ್ ಕ್ರಿಶ್ಚಿಯನ್ಸ್ ಇದ್ದಾರೆ, ಫಾರ್ ಎಕ್ಸಾಂಪಲ್ ಇವಾಗ ಗೋವಾ ಇದೆ, ಅಥವಾ ಎಲ್ಲೆಲ್ಲಿ ಸ್ವಲ್ಪ ಹಳೆ ಹಿನಾನು ಓಲ್ಡ್ ಏನು ಕ್ರಿಶ್ಚಿಯನ್ಸ್ ಇದ್ದಾರಲ್ಲ, ಅವ್ರ ಡಾಟಾ ತುಂಬಾ ಡ್ರಾಪ್ ಆಗ್ತದೆ. ಇವಾಗ ಗೋವಾನಲ್ಲಿ ನೀವು ನೋಡಿಬಿಟ್ರೆ 0.5 ಇದೆ ಡಾಟಾ. ಅಂದರೆ 2 ಕ್ರಿಶ್ಚಿಯನ್ ಮಹಿಳೆ ಇದ್ರೆ ಒಬ್ಬರಿಗೆ ಮಗು ಇದೆ, ಒಬ್ಬರಿಗೆ ಮಗು ಇಲ್ಲ ಅಂತ ಅರ್ಥ. ಸೊ ಫರ್ಟಿಲಿಟಿ ರೇಟ್ ಜಾಸ್ತಿ ಆಗಬೇಕು. ದೋ ವಿ ಇಂಡಿಯಾ
ಇವಾಗ ಸದ್ಯಕ್ಕೆ ವರ್ಲ್ಡ್ನಲ್ಲಿ ಹೈಯೆಸ್ಟ್ ಪಾಪ್ಯುಲೇಟೆಡ್ ನೇಷನ್ ಕಂಟ್ರಿ ಇದ್ರೇ ನೆಕ್ಸ್ಟ್ 35 ಇಯರ್ಸ್ ಒಳಗಡೆ ನಮ್ದು ಇವಾಗೇನು ಆ್ಯಾವರೇಜ್ ಏಜ್ 25 ಇದೆಯಲ್ಲ, ಅದು ಆ್ಯಾವ್ರೇಜ್ ಏನು ಹೋಗ್ಬಿಟ್ಟು 45-50 ಆಗಿಬಿಡುತ್ತೆ. ಆವಾಗ ನಮ್ಮ ನೇಷನ್ ಏನಿದೆಯಲ್ಲ ಮುದುಕೂರು ಕಂಟ್ರಿ ಆಗಿಬಿಡುತ್ತೆ. ಇವತ್ತು ಈ ಜಪಾನ್ ಏನು ಫೇಸ್ ಮಾಡ್ತಾ ಇದೆ, ಇವತ್ತು ಸೌತ್ ಕೊರಿಯಾ ಏನು ಫೇಸ್ ಮಾಡ್ತಾ, ಇವತ್ತು ಚೀನಾ ಏನು ಫೇಸ್ ಮಾಡ್ತಾ ಇದೆಯಲ್ಲ, ಅದೇ ನಾವೇ ಮಾಡ್ತೀವಿ. ಅದಕ್ಕೆ ಇವಾಗ ಏನೇನು ಮಾಡ್ತಾ ಇದೆ ಅಂದರೆ, ಚೈನಾನಲ್ಲಿ ಒಂದು ಮಗು ಮಾಡಿ ಒಂದು ಪ್ಯಾಕೇಜ್, ನಿಮಗೆ ಇಷ್ಟು ಹಣ ಅಂತ ಕೊಡ್ತೀವಿ, ನಿಮ್ಮ ಮಕ್ಕಳಿಗೆ ಎಜುಕೇಷನ್ ಅಂತ ಕೊಡ್ತೀವಿ, ಮೆಟರ್ನಿಟಿ ಲೀವ್ ಅಂತ ಕೊಡ್ತೀವಿ, ಮಗು ಮಾಡಿದ್ರೆ ಗಂಡ ಹೆಂಡತಿ ಇಬ್ಬರಿಗೂ ಸ್ವಲ್ಪ ನಾವು ರಜೆನಲ್ಲಿ ಕಳಿಸ್ತೀವಿ, ಇನ್ನೂ ಒಂದು ಮಗು ಮಾಡಿ. ಇರಲಿ ಬಿಡಿ, ಚೈನಾದು ಬೇಡ. ಮೊನ್ನೆ ನಮ್ಮ ಆಂಧ್ರ ಪ್ರದೇಶ್ ಚಂದ್ರಬಾಬು ನಾಯ್ಡು ಅವರು ಸ್ಟೇಟ್ಮೆಂಟ್ ಕೊಟ್ಟರು. ಇನ್ಫ್ಯಾಕ್ಟ್ ಅವರು ಒಂದು ಮೆಮೊರಂಡಮೇ ತೊಗೊಂಡ್ಬಿಟ್ರು ಅಸೆಂಬ್ಲಿನಲ್ಲಿ. ಏನಂದರೆ, ನೀವು 3ನೇ ಮಗು ಮಾಡಿ, 2 ಮಕ್ಕಳು ಬೇಡ, 3 ಮಕ್ಕಳು ಮಾಡಿ, ನಾವು ಗೌರ್ಮೆಂಟ್ ಕಡೆಯಿಂದ ನಿಮಗೆ ಹಣ ಕೊಡ್ತೀವಿ, ನಿಮಗೆ ರಜೆ ಕೊಡ್ತೀವಿ, ನಿಮಗೆ ಒಂದು ಹೊಸ ಪ್ಯಾಕೇಜ್ ಕೊಡ್ತೀವಿ. ಚಂದ್ರಬಾಬು ನಾಯ್ಡು ಅವರು. ಯಾಕಂದ್ರೆ ಅವರಿಗೂ ಎಷ್ಟೋ ಜನ ಎಕ್ಸ್ಪರ್ಟ್ ಅಡ್ವೈಸ್ ಮಾಡಿರ್ತಾರೆ, ಸರ್ ಕೆಳಗಡೆ ಹೋಗ್ತಾ ಇದೆ ಗ್ರಾಫು ಮಾಡಿ ಏನಾದರೂ ಅಂದಮೇಲೆ ಅವ್ರು ಸ್ಟೇಟ್ಮೆಂಟ್ ಕೊಟ್ಟರು. ನೀವು ಆಂಧ್ರನಲ್ಲಿ ಇರುವ ಜನ 3 ಮಕ್ಕಳು ಮಾಡಬೇಕು, ನಾವು ನಿಮಗೆ 3 ಮಗು ಆದರೆ ನಮ್ಗೆ ಆರ್ಥಿಕವಾಗಿ ಸಹಾಯ ಮಾಡ್ತೀವಿ, ನಿಮಗೆ ಮನೆ ಕಟ್ಕೊಡ್ತೀವಿ, ಇಷ್ಟೆಲ್ಲ ಹೇಳಬೇಕಾಗ್ತಾ ಇದೆ ಈಗ. ಸೊ ಅರ್ಲಿ ಮ್ಯಾರೇಜಸ್, ಮದುವೆ ಆದ ತಕ್ಷಣ ಮಕ್ಕಳು, ಹೆಲ್ದಿ ಡೈಟು, PCOS PCOD ಪ್ರಾಬ್ಲಮ್ ಇದೆ ಇಮಿಡಿಯೇಟ್ಲಿ ಅದಕ್ಕೆ ಚಿಕಿತ್ಸೆ, ಸೆಕ್ಸುವಲ್ ಪ್ರಾಬ್ಲಮ್ ಮೇಲ್ ಅಥವಾ ಫಿಮೇಲಲ್ಲಿ ಇದೆ ಇಮಿಡಿಯೇಟ್ಲಿ ಚಿಕಿತ್ಸೆ, ಕ್ವಾಲಿಟಿ ಆಫ್ ಸ್ಪರ್ಮ್ ಇದ್ದರೆ ಇಮಿಡಿಯೇಟ್ಲಿ ಚಿಕಿತ್ಸೆ. ಇಷ್ಟೆಲ್ಲ ಮಾಡಿಬಿಟ್ಟು ಕ್ವಾಲಿಟಿ ಆಫ್ ಸ್ಪರ್ಮ್ ಚೆನ್ನಾಗಿ ಮಾಡಿಬಿಟ್ಟು, ಕ್ವಾಲಿಟಿ ಆಫ್ ಎಗ್ ಚೆನ್ನಾಗಿ ಮಾಡಿಬಿಟ್ಟು, ಎಷ್ಟೈತೆ ಅಷ್ಟು ಬೇಗ ಮಕ್ಕಳು ಮಾಡಬೇಕು. ಇಲ್ಲ ಅಂದರೆ ಇವಾಗ ಏನಾಗಿದೆ ಅಂದರೆ, ಡೇಟಾ ಹೇಳ್ತಾ ಇದೆ, ಆನ್ ಆ್ಯಾವರೇಜ್ 10 ಜನ ಮಕ್ಕಳಿದ್ರೆ 1 ಅಥವಾ 2 IVF ಇದೆ. ಅದು ಇನ್ನೂ ಹಳೆ ಡೇಟಾ ಇದೆ ನನ್ನ ಪ್ರಕಾರ. ಈ ಹೊಸ ಡೇಟಾ ಏನಾದರೂ ನಾವು 2025-26 ಮಾಡಿದ್ರೆ 10 ಜನ ಮಕ್ಕಳಲ್ಲಿ 3 ಅಥವಾ 4 ಜನ IVF. ಅದಕ್ಕೆ ಇಷ್ಟೆಲ್ಲ ದೊಡ್ಡ IVF ಸೆಂಟರ್ಗಳು ಫ್ಲರಿಶ್ ಆಗೋದು ಉದ್ದೇಶ ಏನು, ಅವ್ರು ತಪ್ಪಿಲ್ಲ. ಬಿಕಾಸ್ ಎಲ್ಲಿ ಡಿಮ್ಯಾಂಡ್ ಇದೆ ಅಲ್ಲಿ ಸಪ್ಲೈ ಚೈನ್ ಆಗೇ ಆಗುತ್ತೆ. ಈ ಏರಿಯಾನಲ್ಲಿ ಒಂದು 10 ಹೊಸ ಮನೆ ಆದರೆ ಒಂದು ಕಿರಾಣಿ ಅಂಗಡಿ ಓಪನ್ ಮಾಡೇ ಮಾಡ್ತಾನೆ. ಅಯ್ಯೋ 10 ಜನರಿಗೆ ನಾನು ಹಾಲು ಸೇಲ್ ಮಾಡ್ಬೋದು, ಕಿರಾಣಿ ಮಾಡ್ಬೋದು, ಅದು ಎಲ್ಲ ಅಂತ. ಸೊ ಈ ಏರಿಯಾನಲ್ಲಿ ಸ್ಟಡಿ ಮಾಡ್ತಾರೆ ಅವರು. ಅಯ್ಯೋ ಇಷ್ಟು ಏರಿಯಾನಲ್ಲಿ ಒಂದು 1000 ಮನೆ ಇದೆ, ಅದರಲ್ಲಿ ಒಂದು 300 ಜನ ಹೊಸ ಮದುವೆ ಆಗಿದ್ದವ್ರು ಕಪಲ್ಸ್ ಇದ್ದಾರೆ, ಅದರಲ್ಲಿ ನನಗೆ 100 ಸಿಗಲಿ ಸಾಕು IVFಗೆ. ಸೊ ಲೈಫ್ನಲ್ಲಿ ಎಲ್ಲಕ್ಕಿಂತ ಮುಖ್ಯ ಏನಂದರೆ ಲೈಫು, ಆಮೇಲೆ ಎಲ್ಲಕ್ಕಿಂತ ಮುಖ್ಯ ಅಂದರೆ ಮಕ್ಕಳು, ಆಮೇಲೆ ಎಲ್ಲಕ್ಕಿಂತ ಮುಖ್ಯ ಅಂದರೆ ಫ್ಯಾಮಿಲಿ, ಆಮೇಲೆ ನಮ್ಮ ಹೆಲ್ತು, ಆಮೇಲೆ ಎಲ್ಲ. ಯಾಕಂದ್ರೆ ಇದು ಎಲ್ಲ ಚೆನ್ನಾಗಿದ್ರೇ ನಾವು ದುಡಿಬೋದು. ಇದರಲ್ಲಿ ಲೈಫೇ ಚೆನ್ನಾಗಿಲ್ಲ ಅಂದರೆ ಏನು ಕೆಲಸ ನಿಮ್ಮದು? ಲೈಫ್ನಲ್ಲಿ ಮಕ್ಕಳಿಲ್ಲ ಅಂದರೆ ಏನು ಕೆಲಸ ನಿಮ್ಮದು? ಲೈಫ್ನಿಲ್ಲ ನೆಮ್ಮದಿಯಿಂದ ಏನು ಕೆಲಸ ನಿಮ್ಮದು? ಲೈಫ್ನಲ್ಲಿ ನಿಮಗೆ ಹೆಲ್ತ್ ಸರಿ ಇಲ್ಲ ಅಂದರೆ ಏನು ಕೆಲಸ ನಿಮ್ಮದು? ಸೊ ಫರ್ಟಿಲಿಟಿ ರೇಟ್ ಡ್ರಾಪ್ ಆಗ್ತಾ ಇದೆ, ಸ್ವಲ್ಪ ಎಚ್ಚರಿಕೆ ಇರಲಿ. ನೀವು ಯಾರಾದರೂ ಸೀನಿಯರ್ ಸಿಟಿಜನ್ಸ್ ಇದ್ದೀರಾ ಅಥವಾ 50 ವರ್ಷದವ್ರು ಇದ್ದೀರಾ, ಮಗಳ ಮದುವೆ ಮಾಡಬೇಕಂತ ಇದ್ದೀರಾ, ಜಾಸ್ತಿ ತಲೆ ಕಟ್ಸ್ಕೋಬೇಡಿ. ಹಳೆ ಹಂಗೆ ಇರಬೇಕು ಹಿಂಗೆ ಇರಬೇಕು. ಒಂದು ಒಳ್ಳೆ ಹುಡುಗ ಇದ್ದಾನೆ, ಯಾವುದೋ ಅವನಿಗೆ ಯಾವುದೋ ಆಲ್ಕೋಹಾಲು ಅದು ಏನು ಇಲ್ಲ, ಒಳ್ಳೆ ಮನೆ ಇದೆ ಅಂದರೆ ಕೊಟ್ಬಿಡಿ, ಜಾಸ್ತಿ ಡಿಮಾಂಡ್ ಇಟ್ಕೊಳಕ್ಕೆ ಹೋಗಬೇಡಿ. ಮತ್ತು ಮಗಳಿಗೂ ಹೇಳಿ, ಹಳೆಗೂ ಹೇಳಿ, ಆದ ತಕ್ಷಣ ಫಸ್ಟ್ ಒಂದು ಮಗು ಮಾಡಪ್ಪ, ಆಮೇಲೆ ನೀವು ಜಾಬ್ ನೋಡೋಣ, ನಮಗೊಂದು ಮಗು ಬೇಕಂತ ಪ್ರತಿಯೊಬ್ಬರು ಎನ್ಕರೇಜ್ ಮಾಡಬೇಕು. ಹೊಸ ದಂಪತಿಗಳು ಹೋಗಿದೆಲ್ಲ ನೀವು ಬುಕ್ಕೆ ಕೊಟ್ಬಿಟ್ಟು ಏನು ಹೇಳಬೇಡಿ, ನೆಕ್ಸ್ಟ್ ವರ್ಷವರೆಗೆ ಒಂದು ಮಗು ಮಾಡಿ, ನೆಕ್ಸ್ಟ್ 1 ವರ್ಷವರೆಗೆ ಒಂದು ಮಗು ಮಾಡಿ. ಯಾರು ಬುಕ್ಕೆ ಕೊಟ್ಟರು ಅದೇ ಹೇಳೋದು, ಒಂದು ಮಗು ಮಾಡಿ ಮಗು ಮಾಡಿ ಮಗು ಮಾಡಿ. ಇದು ಒಂದು ನ್ಯಾಷನಲ್ ಮೂವ್ಮೆಂಟ್ ಆಗಬೇಕು. ಮದುವೆ ಆದ ತಕ್ಷಣ ಗ್ರೀಟಿಂಗ್ಸು, ಯಾವಾಗ ಮಗು 2ನೇ ತಿಂಗಳಿಗೆ ಏನಾದರೂ ಗುಡ್ ನ್ಯೂಸ್ ಇದೆ ಅಂತ ಮೆಸೇಜ್ ಹಾಕಿ, ಹೊಸ ಕಪಲ್ಸ್ಗೆ ಗುಡ್ ನ್ಯೂಸ್ ಇದೆ ಅನ್ನೋ ಮೆಸೇಜ್ ಹಾಕಿ. ಅವ್ರಿಗೆ ಇಷ್ಟು ಇರಿಟೇಟ್ ಮಾಡಿ ನಿಮ್ಮೆಲ್ಲ ಪ್ರೆಷರ್ದಿಂದ ಮಕ್ಕಳು ಮಾಡಬೇಕು ಅವರು. ಆ ಥರ ಮಾಡಿ. ಧನ್ಯವಾದ.